ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಸೀರ್ ಹುಸೇನ್ ಅವರ ಬೆಂಬಲಿಗರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಒಟ್ಟು 8 ಮಂದಿಯನ್ನ ಇಲ್ಲಿ ತನಕ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಅಷ್ಟೇ, ಒಟ್ಟು 8 ಮಂದಿಯನ್ನು ವಶಕ್ಕೆ ಪಡೆದಿರೋದು. ಇವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಎವಿಡೆನ್ಸ್ಗಳು ಎಮರ್ಜ್ ಆಗಬೇಕು. ಎವಿಡೆನ್ಸ್ ಯಾವಾಗ ಎಮರ್ಜ್ ಆಗುತ್ತೆ ಅಂತ ಹೇಳಿದ್ರೆ FSL ರಿಪೋರ್ಟ್ ನ ಕನ್ಕ್ಲೂಷನ್ ಸರ್ಕಾರದ ಕೈಗೆ ಸಿಕ್ಕಾಗ. ಬಟ್ ಅದ್ರ ಬಗ್ಗೆನೇ ಒಪ್ಕೊಳ್ತಾ ಇಲ್ಲ ಅಂತ ಹೇಳಿದಾಗ ಇನ್ ಅರೆಸ್ಟ್ ಎಲ್ಲಿಂದ ಬಂತು ಅಥವಾ ಇವ್ರನ್ನ ಲೀಗಲ್ ಫ್ರೇಮ್ ನ ಅಂಡರ್ ಅಲ್ಲಿ ತರೋದು ಎಲ್ಲಿಂದ ಬಂತು ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ವಶಕ್ಕೆ ಪಡೆದ ಕೆಲವರು ಸಾಬೀತಾದ್ರೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಇರೋದು ಒಂದು FSL ನ ರಿಪೋರ್ಟ್ ನಲ್ಲಿ ಎವಿಡೆನ್ಸ್ ಗಳು ಎಮರ್ಜ್ ಆದಾಗ. ಬಟ್ ಅದ್ರ ಬಗ್ಗೆನೇ ಇನ್ನೂ ಕ್ಲಾರಿಟಿ ಇಲ್ಲ. ಇನ್ನು ಇವ್ರನ್ನ ವಶಕ್ಕೆ ಪಡೆದು ಇವರ ಸ್ಯಾಂಪಲ್ಸ್ ತಗೊಂಡು ಏನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಇದು ಯಾವ ರೀತಿ ಪ್ರೊಸೀಜರ್ ಅನ್ನೋದು ಇಲ್ಲಿ ಸಹಜವಾಗಿ ಡೌಟ್ಗೆ ಕಾರಣ ಆಗ್ತಾ ಇದೆ. ಮಮತಾ, ಈ ರೀತಿಯ ಅನುಮಾನಗಳು ಹುಟ್ಟಲಿಕ್ಕೆ ಪ್ರಮುಖ ಕಾರಣ ಏನಂದ್ರೆ ಪೊಲೀಸರು ಮಾಡ್ತಾ ಇರುವಂತಹ ವಿಳಂಬ ನೀತಿ ಜೊತೆಗೆ ಸರ್ಕಾರದ ನಡೆಗಳು. ಯಾಕೆಂದ್ರೆ ಒಂದು ಆಡಿಯೋ ಸ್ಯಾಂಪಲ್ ಏನಿತ್ತು, ಒಂದು ಆಡಿಯೋ ಸ್ಯಾಂಪಲ್ ಅನ್ನ ಕಳಿಸಿದ ಸಂದರ್ಭದಲ್ಲಿ ಒಂದು ವಿಡಿಯೋ ಮತ್ತು ಆಡಿಯೋ ಎರಡೂ ಕೂಡ ಇತ್ತು. ಆ ಸಂದರ್ಭದಲ್ಲಿ FSL ನಿಂದ ಅಧಿಕೃತವಾಗಿ ಒಂದು ವರದಿ ಬರುತ್ತೆ. ವರದಿ ಬಂದ ನಂತರ ಹೆಚ್ಚುವರಿಯಾಗಿ ನೀವು ಒಂದು ರಿಪೋರ್ಟ್ ಅನ್ನ ಕೊಡಿ ಅಂತೇಳಿ ಮತ್ತೆ ಬೇರೆ ಬೇರೆ ವಿಡಿಯೋ ಕ್ಲಿಪ್ಪಿಂಗ್ ಗಳಿಂದ ವಿಡಿಯೋ ಕ್ಲಿಪ್ಪಿಂಗ್ ಗಳನ್ನ ಕೂಡ ಏನೋ FSL ಗೆ ಕಳಿಸುವಂತ ಪ್ರಯತ್ನಗಳಾಯ್ತು. ಯಾವಾಗ ಈ ರೀತಿಯಲ್ಲಿ ಹೆಚ್ಚುವರಿಯಾಗಿ ವಿಡಿಯೋಗಳನ್ನ ಕಳಿಸುವಂತದ್ದು ಅಥವಾ ವಿರೋಧ ಪಕ್ಷದವರು ಆರೋಪ ಮಾಡದಂತೆ ಇಡೀ ಈಗ ಬಂದಿರುವಂತ ಅಧಿಕೃತ ವರದಿ ಏನಿದೆ ಅದನ್ನ ತಿರುಚುವಂತದ್ದು ಅಥವಾ ಅದನ್ನ ಮರೆಮಾಚುವಂತ ಕೆಲಸಗಳನ್ನ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ವಿರೋಧ ಪಕ್ಷ ಸರ್ಕಾರದ ಮೇಲೆ ಸಾಕಷ್ಟು ಹೊರೆ ಆಯ್ತಾ ಇತ್ತು. ಜೊತೆಗೆ ಅದ್ರಲ್ಲಿ ಕೂಗೇ ಇಲ್ಲ, ಪಾಕ್ ಪರ ಘೋಷಣೆ ಕೂಗಿಲ್ಲ ಅನ್ನೋ ರೀತಿಯಲ್ಲಿ ಮತ್ತೊಂದು ವರದಿ ತರಿಸ್ಕೊಳ್ಳೋದಕ್ಕೆ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತೇಳಿ ಕೂಡ ಒಂದು ಆರೋಪವನ್ನ ಮಾಡಿತ್ತು. ಆದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ಯಾರು ಶಂಕಿತರಿದ್ರು ಅಲ್ಲಿ ಇದ್ದಂತ 25 ಜನ ಇದ್ರು. ನಾಸೀರ್ ಹುಸೇನ್ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಸುತ್ತಮುತ್ತ ಇದ್ದಂತ 25 ಜನರಲ್ಲಿ 8 ಜನರ ಮೇಲೆ ಅತಿ ಹೆಚ್ಚಿನ ಸಸ್ಪೆಕ್ಟ್ ಗಳಿತ್ತು. ಯಾಕಂದ್ರೆ ವಿಡಿಯೋದಲ್ಲಿ ಕೂಡ ಕ್ಯಾಪ್ಚರ್ ಆಗಿರುವಂತದ್ದು ಯಾರ್ಯಾರು ಈ ರೀತಿಯ ಘೋಷಣೆಗಳನ್ನ ಕೂಗ್ತಾ ಇದ್ರು ಅಂತೇಳಿ ಅಂತವ್ರನ್ನೆಲ್ಲರೂ ಕೂಡ ಕರೆದು ವಿಚಾರಣೆಯನ್ನ ಮಾಡಿದರೆ. ಶಫಿ ನಾಸಿಪುಡಿ ಇರ್ಬೋದು, ಜೊತೆಗೆ RT ನಗರದ ಒಬ್ಬ ವ್ಯಕ್ತಿ ಏನಿದ್ದಾನೆ ಆತ ಇರ್ಬೋದು ಮತ್ತು ದೆಹಲಿ ಮೂಲದವನು. ಈ 3 ಆಡಿಯೋ ಸ್ಯಾಂಪಲ್ ಗಳನ್ನ ಕಳೆದ 3 ದಿನಗಳ ಹಿಂದೆನೆ ಕಲೆಕ್ಟ್ ಮಾಡಲಾಗಿತ್ತು. ಅದಕ್ಕೆ ವರದಿ ಕೂಡ ಬಂದಿದೆ. ಅದು ಯಾರು ಕೂಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ, ಜೊತೆಗೆ ಶನಿವಾರ ಮತ್ತೆ ಇನ್ನಿಬ್ಬರ ಆಡಿಯೋ ಸ್ಯಾಂಪಲ್ ಗಳನ್ನು ಕೂಡ ಕಳಿಸ್ಕೊಟ್ಟಿರುವಂತದ್ದು. ಮತ್ತೆ ಪದೇ ಪದೇ ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಸರ್ಕಾರಕ್ಕೆ ನಾವು ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ದೇನೆ ನಾವು ಏಕಾಏಕಿ ಕ್ರಮವನ್ನ ಕೈಗೊಳ್ಳಿಕ್ಕೂ ಕೂಡ ಸಾಧ್ಯವಿಲ್ಲ. ಇದೊಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ನಡೀತಾ ಇರುವಂತಹ ತನಿಖೆ, ಟೆಕ್ನಿಕಲ್ ಆಗಿರುವಂತಹ ಮಾಹಿತಿಗಳನ್ನ ಇಟ್ಕೊಂಡೇ ನಾವು ತನಿಖೆನ ಮಾಡಬೇಕಾಗಿರೋದು ಅಂತ ಹೇಳಿ ಕಾಲಹರಣವನ್ನ ಮಾಡ್ತಾ ಇದೆ. ಸದ್ಯಕ್ಕೆ ಪೊಲೀಸರು 5 ಜನರ ಆಡಿಯೋ ಸ್ಯಾಂಪಲ್ ಗಳನ್ನ ತೆಗೆದುಕೊಂಡಿದೆ, ಜೊತೆಗೆ 8 ಜನರನ್ನ ತೀವ್ರ ವಿಚಾರಣೆ ಮಾಡಿರುವಂತದ್ದು. ಆ ಆಡಿಯೋ ಸ್ಯಾಂಪಲ್ ಗಳನ್ನ ವರದಿ ಬಂದ ತಕ್ಷಣವೇ ಅವರನ್ನು ಯಾರು ಇದರ ಪಾಕ್ ಪರವಾಗಿ ಘೋಷಣೆಯನ್ನು ಕೂಗಿದ್ರು ಅವರನ್ನ ಬಂಧನ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ. ನೋಡಿ, ಆಡಿಯೋ ಹಾಗೂ ವಿಡಿಯೋ ವಿಚಾರದಲ್ಲಿ ಅನಾಲಿಸಿಸ್ ಮಾಡಬೇಕಾಗಿರೋದು FSL ನ ಟೀಮ್ ನ ಕರ್ತವ್ಯ ಹಾಗೂ ಜವಾಬ್ದಾರಿ. ಇಲ್ಲಿ ಕೆಮಿಕಲ್ ಅನಾಲಿಸಿಸ್ ಅನ್ನ ಕೇಳ್ತಾ ಇಲ್ಲ. ಕೆಮಿಕಲ್ ಅನಾಲಿಸಿಸ್ ಮಾಡಿದಿದ್ರೆ ಅಥವಾ ಯಾವ್ದಾದ್ರು ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ ಕೇಳಿದಿದ್ರೆ ಲೇಟ್ ಆಗ್ತಾ ಇತ್ತು, ಒಪ್ಕೊಳ್ಳೋಣ. ಬಟ್ ಒಂದು ಆಡಿಯೋ ವಿಡಿಯೋ ವಿಚಾರದಲ್ಲಿ ಯಾಕೆ ಇಷ್ಟೊಂದು ವಿಳಂಬ ಅನ್ನೋದು ಪ್ರಶ್ನೆ. ವಿಳಂಬ ಅನ್ನೋ ಪದವನ್ನೇ ನಾವು ಬಳಸ್ತೀವಿ.